ಪಂಜುರ್ಲಿ ದೈವದ ಮುಖವಾಡ. ಸೊ ನಾವು ಕಾಂತಾರ ಫಿಲಮಲ್ಲೆಲ್ಲ ನೋಡಿರ್ತೀವಲ್ಲ, ವಿಷ್ಣು ದಾದ ಅವರು ಯೂಸ್ ಮಾಡಿರೋ ಅಂಥ ಒಂದು ಕಾರು ನೋಡಿ ಯಾವ ಥರ ಕ್ಲಾಸಿಕ್ ಆಗಿದೆ ಅಂತ. ಯಾವ್ದು ಗುರು ಇದು, ಮಿಲ್ಟ್ರಿ ಟ್ರಕ್ಕು ಹಿಂಗೈತೆ. ಬಾ ಪರಮಾತ್ಮ ಫಿಲಮ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದನ್ನೆಲ್ಲ ಪಾರ್ಟ್ಸ್ನೆಲ್ಲ ಕಿತ್ಬಿಟ್ಟು ನೀಟಾಗಿ ಹಾಕಿದ್ದಾರೆ ಇಲ್ಲಿ. ಜೀಪ್ ಮೇಲೆ ಪಿರಂಗಿ ನೋಡಿ ಹೆಂಗೈತೆ, ಗನ್ಗಳು ನೋಡಿ, ಆಗಿನ ಕಾಲದ ಗನ್ಗಳು. ರಾಜ ರವಿ ವರ್ಮಾ ಅವರು ಬರ್ದಿರೋ ಅಂತ ಜಯಚಾಮರಾಜೇಂದ್ರ ಒಡೆಯರ್ ಅವರ ಚಿತ್ರ. ಜೈಮಿನಿ ಮಹಾಭಾರತ ನಾವು ಕಾಲೇಜಲ್ಲೆಲ್ಲ ಸ್ಕೂಲಲ್ಲೆಲ್ಲ ಓದಿದ್ವಿ. ನಮಸ್ಕಾರ ಕರ್ನಾಟಕ, ಎಕ್ಸ್ಪ್ಲೋರರ್ ಮಾರುತಿ ನಮ್ಮ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಗುರು, ನಾನು ಈ ವಿಡಿಯೋದಲ್ಲಿ ಪಯಣ ಕಾರ್ ಮ್ಯೂಸಿಯಂನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ಫಸ್ಟ್ನೇ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋನ ನೀವು ಯಾರಾದರೂ ನೋಡಿಲ್ಲ ಅಂತ ಅಂದರೆ ಮೇಲ್ಗಡೆ ಐ ಕಾರ್ಟಲ್ಲಿ ಹಾಗೂ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ದಯವಿಟ್ಟು ಆ ವಿಡಿಯೋನ ನೋಡ್ಕೊಂಡು ಬನ್ನಿ, ಯಾಕಂದರೆ ಈ ವಿಡಿಯೋಗೆ ಅದು ಕಂಟಿನ್ಯೂಷನ್ ವಿಡಿಯೋ ಆಗುತ್ತೆ. ಪಯಣ ಕಾರ್ ಮ್ಯೂಸಿಯಂನ ಫಸ್ಟ್ ಫ್ಲೋರ್ನ ನೀಟಾಗಿ ಎಕ್ಸ್ಪ್ಲೋರ್ ಮಾಡಿ. ಈ ವಿಡಿಯೋದಲ್ಲಿ ಗ್ರೌಂಡ್ ಫ್ಲೋರಲ್ಲಿರೋ ನಿಮಗೆ ಮಿಲಿಟ್ರಿ ಟ್ರಕ್ ಆಗಿರ್ಬೋದು ಹಾಗೂ ಹೊಸ ಕಾರ್ಗಳಾಗಿರ್ಬೋದು, ಮಂಜೂಷ ಮ್ಯೂಸಿಯಂನ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಫಸ್ಟ್ ಫ್ಲೋರಲ್ಲಿ ತುಂಬ ಜಾಸ್ತಿ ಕಾಸ್ಟ್ಲಿಯೆಸ್ಟ್ ಕಾರ್ಗಳನ್ನ ಇಟ್ಟಿದ್ದಾರೆ. ಅದೇ ರೀತಿ ಕೆಳಗಡೆಗೆ ಸ್ವಲ್ಪ ಟ್ರಕ್ ರಿಲೇಟೆಡ್ ಕಾರ್ಗಳನ್ನ ಇಟ್ಟಿದ್ದಾರೆ. ಸೊ ಅವೆಲ್ಲವೂ ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ, ಈ ರೀತಿ ಬಂದರೆ ಏನು ಕಲೆಕ್ಷನ್ಸ್ ಗುರು, ಬಾ ನಿಜವಾಗ್ಲೂ ಮೈಂಡ್ ಬ್ಲೋಯಿಂಗ್ ಕಲೆಕ್ಷನ್ಸ್ ಇವೆಲ್ಲ. ನೋಡಿ, ಇಲ್ಲೊಂದು ಯಾವುದೋ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಎಷ್ಟು ಪುಟಾಣಿಗಿದೆ ನೋಡಿ ಇವಾಗ ಕಾರ್ಗಳು ಅಲ್ಲ, ಎಷ್ಟು ಪುಟಾಣಿ ಕಾರ್ಗಳು, ಒಂಥರ ನಿಜವಾಗ್ಲೂ ಕ್ಯೂಟಾಗಿದ್ದಾವೆ. ಸೊ ಹಂಗೆ ಹೋದರೆ ಇಲ್ಲಿ ಬಜಾಜ್ ಚೇತಕ್ ಗಾಡಿಗಳು, ಅವಾಗೆಲ್ಲ ಇವೇ ಜಾಸ್ತಿ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಈ ರೈಟ್ ಸೈಡ್ಗೆ ಎಲ್ಲ ಫುಲ್ಲು ಬರೀ ಬೈಕ್ಗಳನ್ನೇ ನಿಲ್ಲಿಸಿದ್ದಾರೆ. ಅವಾಗೆಲ್ಲ ನಂಬರ್ ಪ್ಲೇಟೇ ಒಂಥರ ಬೇರೆ ಥರ, CTM CKN ಅಂತ. ವಾವ್, ಇವಾಗಲೂ ಇದೊಂಥರ ಕ್ಲಾಸಿಕ್ ಆಗಿದೆ ಗುರು ಗಾಡಿ. ಜೀಪ್, ಆಗಿನ ಕಾಲ ಜೀಪ್ ನೋಡಿ. ನಿಮಗೆ ಇವಾಗ ತೋರಿಸ್ತಿರುವಂಥ ಕಾರು ಒಂದು ಇಂಪಾರ್ಟೆಂಟ್ ಕಾರು. ಆ ಕಾರ್ ಯಾವುದು ಅಂತ ಅಂದರೆ ನಮ್ಮ ವಿಷ್ಣು ದಾದ ಅವರು ಯೂಸ್ ಮಾಡಿರೋವಂಥ ಒಂದು ಕಾರು. ನೋಡಿ ಯಾವ ಥರ ಕ್ಲಾಸಿಕ್ ಆಗಿದೆ ಅಂತ ತೋರಿಸ್ತೀನಿ ನೋಡಿ. ಇದೇ ನಮ್ಮ ವಿಷ್ಣು ದಾದ ಅವರು, ಡಾಕ್ಟರ್ ವಿಷ್ಣುವರ್ಧನ್ ಅವರು ಯೂಸ್ ಮಾಡಿದಂಥ ಕಾರು. ಡಸ್ಟನ್ ಬ್ಲೂ ಬರ್ಡ್ 1.8 GL ಅಂತ ಈ ಕಾರ ಹೆಸರು. ನೋಡಿ ಯಾವ ಲೆವೆಲಲ್ಲಿದೆ ಅಲ್ವಾ, ಸಖತ್ತಾಗಿದೆ ಗುರು. ಇವಾಗಲೂ ಏನು ಕ್ಲಾಸಿಕ್ ಆಗಿದೆ ನೋಡಿ. ನಿಮಗೆ ಕಾಣಿಸ್ತಾ ಇದೆಯಾ, ಈ ಕಾರಿಗೆ ಯೂಶ್ವಲಿ ನಾವು ಕೂತ್ಕೊಂಡ್ರೆ ರೈಟ್ ಸೈಡಿಗೆ ಸ್ಟೇರಿಂಗ್ ಇರುತ್ತೆ, ಆದರೆ ಇದಕ್ಕೆ ಲೆಫ್ಟ್ ಸೈಡ್ ಇದೆ ನೋಡಿ. ನೋಡಿ, ಇದು ಆಗಿನ ಕಾಲದೊಂದು ಮಿನಿ ಟ್ರಕ್ ಥರ ಇದೆ. ವಿಲ್ಲಿಸ್ ಟ್ರಕ್ ಅಂತೆ, ವಿಲ್ಲಿಸ್ ಟ್ರಕ್ 457 ಅಂತೆ. ನೋಡಿ ಯಾವ ಸಕ್ಕತ್ತಾಗಿದೆ ಗುರು, ಒಂಥರ ಬಾ. ಇಲ್ಲಿ ಧರ್ಮಸ್ಥಳದಲ್ಲಿ ವರ್ಕ್ ಮಾಡಿದಂಥ ಇದು ಆಗಿನ ಕಾಲದ ಒಂದು ಟ್ರಕ್ಕು. ಎಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ ನೋಡಿ. ಇದೆಲ್ಲ ರೀಸ್ಟೋರ್ ಮಾಡಿದ್ದಾರೆ ಇವಾಗ ಹೆಂಗೆ ಬೇಕೋ ಹಂಗೆ ಒಂಚೂರು ನೋಡಿ. ವಾ ಯಾವ್ದು ಗುರು ಇದು, ಮಿಲ್ಟ್ರಿ ಟ್ರಕ್ಕು ಹಿಂಗೈತೆ. ಬಾ ಕ್ರೇಜಿ ಆಗಿದೆ ಗುರು. ನೋಡಿ ನನ್ನ ಎದೆಗೆ ಬರುತ್ತೆ. KRAZ 260 ಮಿಲಿಟರಿ ಟ್ರಕ್. ಅಲ್ಲಿ ನೋಡಿ ಟೈರ್ ಒಂದು, ಅದಕ್ಕೇನಾದರೂ ಪಂಚರ್ ಆದರೆ ಹೆಂಗೆ ಹಾಕೊಳ್ಳೋಕೆ ಹೆಂಗಿದೆ ಅಲ್ಲಿ. ಸೂಪರ್ ಅಲ್ಟಿ ಗುರು. ಇಲ್ಲೊಂದು ಯಾವುದೋ ಒಂದು ವಿಂಟೇಜ್ ಕಾರು ಎಷ್ಟು ಚೆನ್ನಾಗಿ ತಿರುಗ್ತಾ ಇದೆ ನೋಡಿ. ಬಾ ಇಲ್ಲಿ ನೀವು ಬೇಕಾದರೆ ಕೂತ್ಕೊಂಡು ಇಲ್ಲಿ ಫೋಟೋನು ತೆಗೆಸ್ಕೋಬೋದು ಅದ್ರ ಮುಂದೆ ನೋಡಿ. ಫ್ರಂಟ್ ವ್ಯೂ ಹೆಂಗಿದೆ, ಕ್ಲಾಸಿಕ್ ಆಗಿದೆ ಗುರು, ಕ್ಲಾಸಿಕ್ ಆಗಿದೆ ನಿಜವಾಗ್ಲೂ. ಒಂಥರ ಸಖತ್ತು.
ವಾ, ಪವರ್ ವ್ಯಾಗನ್ನು ಆಗಿನ ಕಾಲದ್ದು ನೋಡಿ. ಧರ್ಮಸ್ಥಳದಲ್ಲೆಲ್ಲ ಇದು ಆಗಿನ ಕಾಲದಲ್ಲಿ ವರ್ಕ್ ಮಾಡಿರೋ ಅಂಥವೇ ಇವೆಲ್ಲ ಗಾಡಿಗಳು. ಡ್ಯಾಟ್ಸ್ ಪವರ್ ವ್ಯಾಗನ್ ಕ್ಲಾಸಿಕ್. ಇದಾದ ಒಂದು ಬೈಕ್ ಇದೆ ಇಲ್ಲಿ, ಸಖತ್ತಾಗಿದೆ. ಎಷ್ಟೊಂದು ಇದ್ದಾವೆ ಗುರು ನಿಜವಾಗ್ಲೂ. ಒಂದು ಮೋರ್ ದೆನ್ 100 ಮೇಲಿದ್ದಾವೆ ಕಾರ್ಸ್. ಎಲ್ಲ ಸೇರಿಸಿದ್ರೆ 150 ಮೇಲೆ ಆಗ್ಬೋದು. ಪರಮಾತ್ಮ ಫಿಲಮ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಪಿಲ್ಲರ್ಗಳು ಹೆಂಗಿರ್ತವೆ ಅಂತ. ನೋಡಿ ಎಷ್ಟು ಸಖತ್ತಾಗಿದೆ ಅಲ್ಲ ಪಿಲ್ಲರ್ಸ್ಗಳು. ಬಾ ಕ್ಲಾಸಿಕ್. ಇಲ್ಲೊಂದು ಮೇಲ್ಗಡೆಯಿಂದ ತಿರುಗೋ ಅಂಥ ಒಂದು ಕಾರು. ಇವಾಗಲೂ ಚಿಂದಿ ಆಗಿದೆ ಅದು. ವಾ, ಇಲ್ಲಿ ಯಾವುದೋ ಒಂದಿದೆ, ಸಿಪಾನಿ ಡಾಲ್ಫಿನ್ ಸಲೂನ್ ಅಂತ ಈ ಕಾರ್ ನೇಮು. ನೋಡಿ ಎಷ್ಟು ಕ್ಯೂಟಾಗಿದೆ. ಇನ್ನೂ ನೋಡ್ಬೋದು ಇವೆಲ್ಲ ಇತ್ತೀಚೆಗೆ ಬಂದಂಥವು. ಮಾರುತಿ 800, ಫಿಯಟ್ ಯೂನೋ 4 ಡೋರ್ ಸೆಡಾನ್ ಇದು. ಬಾಬಾ ನೋಡಿ ಆಗಿನ ಕಾಲದ ಸೆಡಾನ್ ಹೆಂಗಿದೆ, ಕ್ರೇಜಿ ಆಗಿದೆ ಗುರು. ಇವೆಲ್ಲ ಇತ್ತೀಚೆಗೆ ಬಂದಂಥವು. ಹುಂಡೈ ವರ್ನಾ CRDI ಆಗಿನ ಕಾಲದ ನೋಡಿ. ಎಲ್ಲ ಕಲೆಕ್ಷನ್ಸ್ ಇದ್ದಾವೆ ಗುರು ನಿಜವಾಗ್ಲೂ. ಅಲ್ಲಿ ಹಿಂದೆ ಪ್ರತಿಯೊಂದು ಕಾರ್ ಕೂಡ ಇಟ್ಟಿದ್ದಾರೆ. ರೋವರ್, ಮಾಂಟೆಗೋ. ವಾ, ಇದನ್ನೆಲ್ಲ ಪಾರ್ಟ್ಸ್ನೆಲ್ಲ ಕಿತ್ಬಿಟ್ಟು ನೀಟಾಗಿ ಹಾಕಿದ್ದಾರೆ ಇಲ್ಲಿ. ಹೆಂಗಿರುತ್ತೆ ಒಂದು ಕಾರ್ಗೆ ಅಂತ ಇಂಜಿನ್ ಎಲ್ಲ ಕಿತ್ತಿ ಒಂಥರ ಸೈಡಿಗೆ ಎಲ್ಲ ನೀಟಾಗಿ ನೇತಾಕಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಡಿಸ್ಪ್ಲೇ ಸಖತ್ತಾಗಿದೆ. ಎಷ್ಟು ದೊಡ್ಡದು ಗುರು ಇದು. ಬಾ ನಿಜವಾಗ್ಲೂ ಕ್ಲಾಸಿಕ್. ನೋಡಿ ಆ ಕಡೆ ಫುಲ್ಲು ಕಾರ್ಗಳದು ಆ ಥರ ಒಂದು ಮ್ಯೂಸಿಯಂ ಇದ್ದರೆ, ಸೊ ಈ ಕಡೆ ಬಂದರೆ ಮಂಜೂಷಾ ಮ್ಯೂಸಿಯಂ ಅಂತ ಇದೆ. ಸರಿ ನೋಡಿ, ಮಂಜೂಷಾ ಮ್ಯೂಸಿಯಂ ಅಂತ ಇದೆ. ಸೊ ಈ ಕಡೆ ಏನಿಲ್ಲ, ಲೈಕ್ ದಕ್ಷ ಯಜ್ಞದಲ್ಲಿ ಸತೀದೇವಿಯು ಸ್ವಯಂ ದಹನವಾದಾಗ ಕ್ರೋಧಗೊಂಡ ಶಿವನ ಜಟೆಯಿಂದ ಆವಿರ್ಭವಿಸಿದ ಶಕ್ತಿ. ನೋಡಿ ಈ ರೀತಿ ವೀರಭದ್ರ ಸ್ವಾಮಿ ಒಂದು ವಿಗ್ರಹ ಎಷ್ಟು ಚೆನ್ನಾಗಿದೆ. ಇಲ್ಲಿ ದೊರೆತ ಸ್ಥಳ ಕರ್ನಾಟಕ. ಸೊ ಇಲ್ಲಿ ಒಂಥರ ಲೈಕ್ ಆಗಿನ ಕಾಲದ್ದು ಇದು ಫ್ರಾನ್ಸ್ ಕಾಲದ ಗಡಿಯಾರ ಅಂತೆ. ಫ್ರಾನ್ಸ್ ಗಡಿಯಾರ ಅಂತ ಅಂತಾರೆ ನೋಡಿ. ಆಗಿನ ಕಾಲದ ಬಾಕ್ಲು ಏನಿದೆ ಅಂದರೆ ಡೋರು ಸ್ಟೆಪ್ಸು, ಅದನ್ನು ಇಲ್ಲಿ ನೀಟಾಗಿ ಜೋಡಿಸಿದ್ದಾರೆ. ಒಂಥರ ಇಟ್ಟು ನಾವು ಒಳಗಡೆ ಹೋಗೋ ರೀತಿ ಇದು ಮಾಡಿದ್ದಾರೆ. ರೈಟ್ ಸೈಡ್ಗೆಲ್ಲ ಇದೊಂಥರ ಮೇಲ್ಛಾವಣಿ ನೋಡಿ. ಮೇಲ್ಛಾವಣಿ ಹಿಂಗೆ ಈ ರೂಫ್ ಮೇಲೆ ಇರುತ್ತಲ್ಲ ಆ ಥರ ಒಂದು ಮೇಲ್ಛಾವಣಿ. ಸೊ ಡೋರ್ ಬಾಗಿಲುಗಳು ಇದ್ದಾವೆ. ಇದು ನಾರ್ಮಲ್ ಡೋರ್ ಬಾಗಿಲುಗಳು. ಚೆನ್ನಾಗಿದೆ ಗುರು ನಿಜವಾಗ್ಲೂ. ಕ್ಲಾಸಿಕ್ಕಾಗಿದೆ ಹೇಳಬೇಕು ಅಂತಂದರೆ. ನೋಡಿ ಎಷ್ಟು ದೊಡ್ಡದಿದೆ ಅಂದರೆ ಅಷ್ಟು ದೊಡ್ಡದಿದೆ ಇದು. ಬನ್ನಿ ಈಗ ಮಂಜೂಷಾ ಮ್ಯೂಸಿಯಂ ಒಳಗಡೆ ಹೋಗೋಣ. ಮಂಜೂಷಾ ಮ್ಯೂಸಿಯಂ ಒಳಗಡೆ ಏನಿದೆ ಅಂತ ನೋಡೋಣ. ಸೊ ಇದು ಅದರ ಎಂಟ್ರಿ ನೋಡಿ. ಮಂಜೂಷಾ ಸ್ವಾಮಿ ಪಂಜುರ್ಲಿ ದೈವದ ಮುಖವಾಡ. ಸೊ ನಾವು ಕಾಂತಾರ ಫಿಲಮಲ್ಲೆಲ್ಲ ನೋಡಿರ್ತೀವಲ್ಲ ಪಂಜುರ್ಲಿ ದೈವದ ಮುಖ ನೋಡ್ಬೋದು ನೀವು. ಇದೆಲ್ಲ ನಮ್ಮ ಪರಂಪರೆಗಳು ನಿಜವಾಗ್ಲೂ. ನಾನು ತುಳುನಾಡಿನ ಪ್ರದರ್ಶನ ಕಲೆಗಳು ನೋಡಿ ಹಿಂಗಿದೆ. ಇದೆಲ್ಲ ನಿಜವಾಗ್ಲೂ ಖುಷಿಯಾಗುತ್ತೆ ಈ ರೀತಿ ಎಲ್ಲ ಇರೋ ಅಂಥದ್ದು. ನೋಡಿ ಇಲ್ಲಿ ಗ್ಲಾಸ್ ಪೇಂಟಿಂಗು ಆ ಕಡೆಯಿಂದ ಬರಬೇಕು ಅಂತ ಅನಿಸುತ್ತೆ. ಆಗಿನ ಕಾಲದಲ್ಲಿ ನಾವು ಲೈಕ್ ಊಟದ್ದು ಅಡುಗೆಗೆ ಬಳಸ್ತಾ ಇದ್ದಂಥ ಕೆಲವು ಐಟಮ್ಗಳನ್ನ ಸೊ ಇಲ್ಲಿ ಇಟ್ಟಿದ್ದಾರೆ. ಶಾವಿಗೆ ಒತ್ತೋದಾಗಿರ್ಬೋದು ಅಥವಾ ಏನಾದರೂ ಇಟ್ಕೊಳ್ಳೋ ಅಂಥದ್ದಾಗಿರ್ಬೋದು. ಸೊ ಚಪಾತಿ ಮಾಡೋದು, ಟೀ ಮೊಗ್ಗು. ಸೊ ಆಗಿನ ಕಾಲದ್ದು ಏನೇನೆಲ್ಲ ಇಲ್ಲಿ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ಇಟ್ಟಿರೋದ್ರಿಂದನೇ ನಾವು ನೋಡೋಕ್ಕಾಗುತ್ತೆ.
ಸೊ ಈ ರೀತಿ ಎಲ್ಲ ಇತ್ತ ಅಂತ ಅನಿಸುತ್ತೆ. ಈ ರೀತಿ ಇವಾಗ ಬರಬೇಕು ಅಂದರೆ ಭಾರಿ ಕಷ್ಟ ಆಯ್ತಲ್ವಾ. ನೋಡಿ ಆಗಿನ ಕಾಲದ ವೆಯ್ಟ್ಸ್ ನೋಡಿ ಹೆಂಗಿದೆ, ಆಗಿನ ಕಾಲದ ವೆಯ್ಟ್ಸ್ಗಳು. ಈ ಕಲ್ಲಲ್ಲಿ ಕೂಡ ಆಗಿನ ಕಾಲದಲ್ಲಿ ವೆಯ್ಟ್ ಮಾಡಿದ್ದಾರೆ, ನೀವು ಅಬ್ಸರ್ವ್ ಮಾಡ್ಬೋದಲ್ಲಿ. ಇದೇನೋ ಒಂಥರ ಬೌಲ್ ಥರ ಏನೋ ಕಂಬಿಲ್ ಹಾಕಿ ಇದು ಮಾಡಿದ್ದಾರೆ, ನಿಜವಾಗ್ಲೂ ಚೆನ್ನಾಗಿದೆ ಗುರುಬ್ಬ. ಸೊ ಈ ಕಡೆ ಗೋಡೆ ಮೇಲೆ ನೋಡ್ಬೋದು ನೀವು. ಸೊ ದೊಡ್ಡ ರಂಪ ಹೆಂಗಿದೆ ನೋಡಿ, ರಂಪ. ಸೊ ಈ ಒಳಗಡೆ ಏನೋ ಸ್ಟೋರ್ ಮಾಡ್ಕೊಳ್ಳೋ ಅಂಥವು. ನಿಜವಾಗ್ಲೂ ಇದನ್ನು ಮತನ ಕಡುಗೋಲು, ಮರದ ಮುರಾಯಿ ಅಂತ ಇದು, ಮರದ ಮುರಾಯಿ. ಬಾಬಾ ಗರಗಸ, ದೊಡ್ಡ ದೊಡ್ಡ ಅಂಡೆ ಟೈಪ್ಗಳು ನೋಡಿ. ಇಲ್ಲಿ ನೀರು ಎತ್ತದು ಏತ ಅಂತೀವಲ್ಲ, ಸೊ ಅದನ್ನೇ ಇಟ್ಟಿದ್ದಾರೆ. ಇದೇನು ಅಂತ ನಂಗೆ ನಿಜವಾಗಿ ಗೊತ್ತಾಗಿಲ್ಲ. ಅಥವಾ ಇದು ಎತ್ತುಗಳ್ನ ಕಟ್ಕೊಳ್ತೀವಲ್ಲ ನಾವು, ಆ ಥರದ್ದು ಅಂತ ಅನಿಸುತ್ತೆ ನನಗೇನೋ. ನೋಡಿ ಗೊತ್ತಿದ್ರೆ ಕಮೆಂಟ್ ಮಾಡಿ ಏನು ಅಂತ. ಕಡಾಯಿ, ಆಗಿನ ಕಾಲದಲ್ಲೆಲ್ಲ ಪಾವು ಸೇರು ಅಂತ ಯೂಸ್ ಮಾಡ್ತಾ ಇದ್ವಲ್ಲ ನಾವು, ಅಂದರೆ ನಾವಲ್ಲ ನಮ್ಮ ಪೂರ್ವಜರು. ಆ ಥರ ನೋಡಿ ಎಷ್ಟು ಚೆನ್ನಾಗಿದೆ. ಬಾ ಚಿಕ್ಕದು. ವಾ ಗುರು, ಇದೆಲ್ಲ ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿದ್ದಾರೆ. ನಿಜವಾಗ್ಲೂ ಇವನ್ನೆಲ್ಲ ನಾವು ನೋಡಬೇಕು ಅಂತಂದರೆ ಯಾರಾದರೂ ಬಂದು ಈ ರೀತಿ ಇಟ್ಟಿದ್ರೆ ತಾನೇ ನಮಗೆ ಸಿಗೋ ಅಂಥದ್ದು. ನೋಡಿ ಇಲ್ಲಿ ಎಷ್ಟು ದೊಡ್ಡ ಪಾತ್ರೆ. ಸೊ ಸ್ವೀಟ್ ಮಾಡೋಕ್ಕೋ ಏನೋ ಇದು ಮಾಡೋಕ್ಕೋ ಎಷ್ಟು ಚೆನ್ನಾಗಿದೆ. ಆಗಿನ ಕಾಲದಲ್ಲಿ ಆಗಿನ ಕಾಲದಲ್ಲಿ ಏನಾದರೂ ಫೋಟೋ ತೆಗಿತಾ ಇದ್ದರೆ ಇದನ್ನು ಸ್ಟುಡಿಯೋ ಕ್ಯಾಮ್ರಾನ ಬಳಸ್ತಾ ಇದ್ವಲ್ಲ, ಸೊ ಅದು ಇಲ್ಲಿ ಇಟ್ಟಿದ್ದಾರೆ ನೋಡಿ. ಬಾ ಕ್ಲಾಸಿಕ್ ಆಗಿದೆ ಬಾಬಾ. ನೋಡಿ ಟೈಪಿಂಗ್ ಮಿಷಿನ್ಸು, ದ ಅಂಡರ್ವುಡ್ ಟೈಪ್ ರೈಟರ್ ಮಾಡೆಲ್ 5. ಅಮೇರಿಕಾದಲ್ಲಿ 1904 ಇದನ್ನು ಯೂಸ್ ಮಾಡ್ತಾಯಿದ್ರಂತೆ. 1885 ದಿ ಬರ್ರೋಸ್ ಗಣಕಯಂತ್ರ, ದಿ ಬರ್ರೋಸ್ ಆ್ಯಡಿಂಗ್ ಮೆಷಿನ್. ಬಾಬಾ ಪ್ರತಿಯೊಂದು ಏನು ನಿಜವಾಗ್ಲೂ ಏನು ಸಾಕಾಗಿದೆ ನೋಡಿ. ಆಗಿನ ಕಾಲದಲ್ಲಿ ನೋಡಿ ವೀರೇಂದ್ರ ಹೆಗ್ಡೆಯವರು ಯೂಸ್ ಮಾಡಿದಂಥ ಒಂದು ಝೂಮ್ ಲೆನ್ಸ್ ಕ್ಯಾಮ್ರಾ ನೋಡಿ. ಇವಾಗೆಲ್ಲ ಗೋಪ್ರೋ ಅದು ಇದು ಅಂತ ನಾವು ಅಂತೀವಿ. ನಾನು ಗೋಪ್ರದಲ್ಲಿ ಶೂಟ್ ಮಾಡ್ತಾಯಿದ್ದೀನಿ ನೋಡಿ. ಬೈನಾಕ್ಯುಲರ್ ನೋಡಿ ಆಗಿನ ಕಾಲದ್ದು. ಬೆಲ್ಲು, ಇದು ಫೋನು ಕ್ಲಾಸಿಕ್. ಇದೆಲ್ಲ ಇದೇ ಅಲ್ವಾ ನಮ್ಮ ಪದ್ಧತಿ ಗುರು, ಇದೇ ಅಲ್ವಾ ನಮ್ಮ ಪದ್ಧತಿ, ನಮ್ಮ ಸಂಸ್ಕೃತಿ. ಸೊ ನಾವು ಯಾಕೆ ಯಾವುದ್ಯಾವುದೋ ಸಂಸ್ಕೃತಿಯಿಂದ ಹೋಗಬೇಕು? ಇದಕ್ಕಿಂತ ದೊಡ್ಡ ಪರಂಪರೆ ಎಲ್ಲಿದೆ ಗುರು? ಸೊ ಎದೆ ಮುಟ್ಕೊಂಡು ಹೇಳಿ, ಇದಕ್ಕಿಂತ ದೊಡ್ಡ ಪರಂಪರೆನ ನಾವು ಪ್ರಪಂಚದಲ್ಲಿ ಎಲ್ಲಾದರೂ ಕಾಣೋಕ್ಕಾಗುತ್ತಾ? ಎಲ್ಲೂ ಕಾಣೋಕ್ಕಾಗಲ್ಲ. ಈ ಪರಂಪರೆನೇ ನಮ್ಮ ದೊಡ್ಡ ಹೆಮ್ಮೆ ಅಂತ ನಾವು ಹೇಳ್ಬೋದು. ನೋಡಿ ನೀವು ಇಲ್ಲಿಗೆ ಕಣ್ಣಪ್ಪನವರು, ಸೊ ಅವರ ಹ್ಯಾಂಡ್ ರೈಟಿಂಗ್ ಆಗಿರ್ಬೋದು. ಸೊ ಆಗಿನ ಕಾಲದಲ್ಲಿ ಲಿಪಿ ಹೆಂಗಿತ್ತು ನೋಡಿ. ವಾ, ಸೊ ಆಗಿನ ಕಾಲದಲ್ಲಿ ಹೆಂಗೆ ಬರೀತಾ ಇದ್ರು. ಮೈಸೂರು ಸ್ಟಾರ್ದು ಪಂಚಾಂಗ, ತಾಳೆಗರಿ, ಜೈಮಿನಿ ಮಹಾಭಾರತ. ನಾವು ಕಾಲೇಜಲ್ಲೆಲ್ಲ ಸ್ಕೂಲಲ್ಲೆಲ್ಲ ಓದಿದ್ವಿ ಜೈಮಿನಿ ಭಾರತ, ಕವಿ ಲಕ್ಷ್ಮೀಶನ ಕನ್ನಡ ಲಿಪಿ ನೋಡಿ ಇದರಲ್ಲೇ ಇರೋದಂತೆ. ಸೊ ಇದರಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ. ಸೊ ನೀವು ನೋಡ್ಬೋದು, ನಿಮಗೆ ಕಾಣಿಸ್ತಾ ಇದೆಯೋ ಏನೋ ಎಷ್ಟು ಚೆನ್ನಾಗಿ ಎಷ್ಟು ಚಿಕ್ಕದಾಗಿ ಬರೆದಿದ್ದಾರೆ ಅಂತ. ಬಾ ನೋಡಿ, ಗ್ರೇಟ್. ಇದು ನಮ್ಮ ನಿಜವಾಗ್ಲೂ ಕಲ್ಚರ್ ಅಥವಾ ನಮ್ಮ ಲಿಪಿ ಪರಂಪರೆ ಅಂತ ಅಂದರೆ ಅಲ್ವಾ. ಸೊ ಈ ರೀತಿ ಇನ್ನೂ ನಿಜವಾಗ್ಲೂ ಎಲ್ಲಿರೋ ಅಂಥ ವಸ್ತುಗಳನ್ನ ತಂದು ಈ ರೀತಿ ಒಂದು ಮ್ಯೂಸಿಯಮ್ಮಲ್ಲಿ ಇಟ್ಟರೆ ಅಟ್ಲೀಸ್ಟ್ ನೋಡ್ತೀವಿ ನಾವು. ಸೊ ಮುಂದಿನ ಪೀಳಿಗೆಗೆ ಈ ರೀತಿ ಇತ್ತ ಅಂತ ನಮ್ಗೆ ಅನ್ನಿಸ್ತದೆ. ಸೊ ಇಲ್ಲಿ ನೋಡ್ಬೋದು ನೀವು ಆಗಿನ ಕಾಲದ ಒಂದು ಕಪಾಟು, ಬೀರು ಅಂತೀವಲ್ಲ ನಾವು, ಆ ರೀತಿ ಒಂದು ಕಪಾಟು ನೋಡಿ ಇಲ್ಲಿ. ಸೊ ಇಲ್ಲಿ ಸುಮಾರು ಪೇಂಟಿಂಗ್ಸ್ ಎಲ್ಲ ಇಲ್ಲಿದ್ದಾವೆ, ಮೈಸೂರು ಕಾಲದ ಪೇಂಟಿಂಗ್ಸ್ ಇವು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಗುರು. ಮೈಸೂರು ಮಹಾರಾಜರು ನೋಡಿ, ಶ್ರೀ ಕಂಠೀರವ ನರಸಿಂಹರಾಜ ಒಡೆಯರು, ಇವ್ರಿಗೊಂದು ನಮಸ್ಕಾರ. ಚಾಮರಾಜೇಂದ್ರ ಒಡೆಯರ್, ರಾಜ ರವಿವರ್ಮ ಅವರು ಬರೆದಿರೋ ಅಂಥ ಶ್ರೀ ಜಯಚಾಮರಾಜೇಂದ್ರ ಒಡೆಯರವರ ಒಂದು ಚಿತ್ರ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಬಾ
ನೀವು ನೋಡ್ಬೋದು ಮೈಸೂರು ಮಹಾರಾಜರ ಪೇಂಟಿಂಗ್ಸು, ಕೃಷ್ಣನ ಪೇಂಟಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ದೇವ್ರದ್ದೆಲ್ಲನೂ ಪೇಂಟಿಂಗ್ಸು ಬಾಬಾ ತುಂಬ ಚೆನ್ನಾಗಿದೆ. ಹಂಗೆ ಬಂದರೆ ರೈಟ್ ಸೈಡ್ಗೆ ಸಿನಿಮಾ ಪ್ರೊಜೆಕ್ಟ್ರುಗಳನ್ನ ನೋಡಿ. ಸಿನಿಮಾ ಪ್ರೊಜೆಕ್ಟ್ರುಗಳು ಎಷ್ಟು ಚೆನ್ನಾಗಿದೆ ಅಂತ. ಆ ಕಡೆಗೆ ವೀರೇಂದ್ರ ಹೆಗ್ಡೆ ಅವ್ರದ್ದು ಫೋಟೋಸ್. ಅದು ಇಲ್ಲೇನೋ ಪ್ರಿಂಟರ್ಸ್ ಇದ್ದಾವೆ 2. ಆಗಿನ ಕಾಲದಲ್ಲಿ ಪ್ರಿಂಟ್ ಮಾಡೋಕ್ಕೆ ಬಳಸ್ತಾ ಇದ್ದಂಥ ಪ್ರಿಂಟರ್ಸು. ಇದು ಜೀಪ್ ಮೇಲೆ ಪಿರಂಗಿ ನೋಡಿ ಹೆಂಗೈತೆ ಬಾಬಾ. ಗನ್ಗಳು ನೋಡಿ, ಆಗಿನ ಕಾಲದ ಗನ್ಗಳು, ಡಬಲ್ ಬ್ಯಾರಲ್ಲು, ಸಿಂಗಲ್ ಬ್ಯಾರಲ್ಲು, ಕತ್ತಿಗಳು ಎಷ್ಟು ಚೆನ್ನಾಗಿದೆ ನೋಡಿ. ಈ ಕಡೆನೂ ಕತ್ತಿ ಮತ್ತು ಶ್ರೀ ಆಂಜನೇಯ ವ್ಯಾಯಾಮ ಶಾಲೆಯಲ್ಲಿ ಬಳಸ್ತಿದ್ದಂಥ ಕೆಲವು ಕತ್ತಿಗಳು ಮತ್ತು ಅದರದ್ದು ಐಟಮ್ಗಳು ಏನೇನೋ ಇಲ್ಲಿದ್ದಾವೆ. ಹಂಗೆ ರೈಟಿಗೆ ಬಂದರೆ ಇದೊಂದು ಸ್ವಲ್ಪ ಏನೋ ನಾವು ಸ್ಟಾರ್ಟಿಂಗ್ ಎಂಟ್ರಿ ಆದಾಗ ನಮಗೆ ಕಾಣಿಸ್ತಿತ್ತಲ್ಲ ಮೇಲಿಂದ, ಸೊ ಅದು ಶಿಲೆಗಳನ್ನೆಲ್ಲ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇಲ್ಲೇನೋ ಒಂದು ಪೋಸ್ಟದು, ನಾವು ಪೋಸ್ಟು ಮಾಡಬೇಕಾದ್ರೆ ಅಂಟಿಸ್ತೀವಲ್ಲ, ಸೊ ಅದು ಹಳೆ ಕಾಲದ ನೋಟ್ಗಳು. ಒಳ್ಳೆ ಕಲೆಕ್ಷನ್ಸ್ ಇದೆ ನಿಜವಾಗ್ಲೂ. ಇಲ್ಲಿ ನಿಜವಾಗ್ಲೂ ಮಾಡಿರೋದು ಭಾಳ ಖುಷಿ ಆಯ್ತು ಆ್ಯಕ್ಚುಲಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಈ ಕಡೆಯಿಂದ ಈ ಬಾಗಿಲಿಂದ ಎಕ್ಸಿಟ್ ಆಗ್ಬೋದು. ಇಷ್ಟೇ, ಇನ್ನು ನೋಡಿಕೊಂಡು ಓಡ್ತಾ ಇರ್ಬೋದು. ಗುರು ನೋಡಿದ್ರಲ್ಲ, ಈ ವಿಡಿಯೋದಲ್ಲಿ ನಾನು ನಿಮಗೆ ಪಯಣ ಕಾರ್ ಮ್ಯೂಸಿಯಂ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಲವ್ ಯು.